ಮತ್ತು ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ತಾವು ಕೇಳಿದಿರಿ. ಅಟ್ರಾಸಿಟಿ ಕೇಸ್ ಇರ್ತಕ್ಕಂಥ ಕಾನೂನು ಯಾವ ವ್ಯಕ್ತಿಗೆ ನಿಜವಾಗಲೂ ಅನ್ಯಾಯ ಆಗಿದೆ, ನಿಜವಾಗಲೂ ತೊಂದರೆ ಆಗಿದೆ, ಜಾತಿ ನಿಂದನೆ ಆಗಿದೆ, ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆಗಳಾಗಿದೆ, ಇದನ್ನು ಎಲ್ಲರೂ ಒಪ್ಪಿ ಅದು ಆಗಿದ್ದರೆ ಮಾತ್ರ ಆ ಸಂದರ್ಭದಲ್ಲಿ ಈ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಸೂಕ್ತ. ಇಲ್ಲಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಲಾಭಕ್ಕೋಸ್ಕರ ಆ ವ್ಯಕ್ತಿಯನ್ನು ದುರ್ಬಳಕೆ ಮಾಡಿಕೊಂಡು ಆ ವ್ಯಕ್ತಿಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೂಲಕ ಪೊಲೀಸ್ ಸ್ಟೇಷನಲ್ಲಿ ನನಗೆ ಜಾತಿ ನಿಂದನೆ ಆಗಿದೆ ಅಂತೇಳಿ ದೂರು ಕೊಟ್ಬಿಟ್ರೆ ಅದರಿಂದ ಆತನಿಗೆ ಪರಿಹಾರ ಸಿಗೋಂಥದ್ದು ದೂರದ ಮಾತು. ಆದರೆ ಯಾವ ವ್ಯಕ್ತಿ ಕೊಡಿಸಿರ್ತಾನಲ್ಲ ಲಾಭ ಪಡ್ಕೊಳ್ಳೋಕ್ಕೆ ಆತನಿಗೆ ಲಾಭ ಆಗುತ್ತೆ. ಅದರಿಂದ ಅಟ್ರಾಸಿಟಿ ಕೇಸ್ ಕೊಡುವಂಥ ವ್ಯಕ್ತಿ ಯೋಚನೆ ಮಾಡಿ ನಿಜವಾಗಲೂ ಅನ್ಯಾಯ ಆಗಿದೆಯಾ ಅನ್ನುವಂಥದ್ದು ಪರಿಶೀಲನೆ ಮಾಡಿ ದೂರು ಕೊಟ್ಟಾಗ ಮಾತ್ರ ನ್ಯಾಯ ಸಿಗ್ತದೆ. ಈ ಕಡೆ ಹೆಚ್ಚಾಗಿ ಗಮನ ಹರಿಸಬೇಕು. ಇದರಿಂದ ಅಟ್ರಾಸಿಟಿ ಕೇಸಿಂದ ಹಳ್ಳಿಗಳ ವಾತಾವರಣ ಕೆಡ್ತದೆ ಮತ್ತು ಜಾತಿಗಳ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತಿ ಇದನ್ನು ಜಾತಿಗಳಾಗಿ ದೂರ ಹಂಗೆ ಇಟ್ಟು ಬದುಕುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಒಂದು ಸುಳ್ಳು ದೂರುಗಳನ್ನು ಕೊಡಬಾರ್ದು ಅನ್ನುವಂಥದ್ದನ್ನು ನಾನು ಅದನ್ನು ತಿಳಿಸ್ಲಿಕ್ಕೆ ನಿಮ್ಮ ಮೂಲಕ ಬಯಸ್ತೇನೆ. ಆಮೇಲೆ ಇನ್ನೊಂದು, ನಮ್ಮ ಸಂಘಟನೆಯಲ್ಲಿ ಕೇವಲ ಪರಿಶಿಷ್ಟ ಪಂಗಡ ಅಷ್ಟೇ ಅಲ್ಲ, ಅದರ ಜೊತೆಗೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನು ಒಟ್ಟುಗೂಡಿಸಿ ನಮ್ಮಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಬರೀ SC ಅಲ್ಲ, ಎಲ್ಲ ಜನಾಂಗದವರಿದ್ದಾರೆ. ಅದಕ್ಕೆ ಯಾರ್ಯಾರು ಶೋಷಣೆಗೊಳಪಟ್ಟಿದ್ದಾರೋ ಅವರೆಲ್ಲ ಇಟ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಈಗ ಶಾಸಕ BP ಹರೀಶ್ ಅವರ ಮೇಲೆ ಸಹ ಅಟ್ರಾಸಿಟಿ ಕೇಸ್ ಬಗ್ಗೆ ಹೇಳಿದ್ರು. ಅವ್ರ ವಿರುದ್ಧ ಸಹ 2ನೇ ಬಾರಿ ಈಗ ಅಟ್ರಾಸಿಟಿ ಕೇಸ್ ಆಗಿದೆ. ಅವರು ಹೇಳ್ತಾ ಇದ್ದಾರೆ, ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅಕ್ರಮ ಮಣ್ಣು ಸಾಗಾಟ ತಡೆಯಕ್ಕೆ ನಾವು ಹೋಗಿದ್ದೆ, ಅಕ್ರಮ ಮಣ್ಣು ಸಾಗಾಟ ತಡೆಯಕ್ಕೆ ಹೋದವ್ರ ಮೇಲೆ ಸುಳ್ಳು FIR ಹಾಕಿದ್ದಾರೆ ಅಂತ BJP ಅವರು ಪ್ರೊಟೆಸ್ಟ್ ಮಾಡಿ. BP ಹರೀಶ್ ಅವ್ರ ಮೇಲೆ ಕೇಸ್ ಆಗಿದೆ ಅನ್ನೋದಕ್ಕಿಂತ ಎಲ್ಲರ ಮೇಲೂ ಇದೇ ರೀತಿ ಸುಳ್ಳು ಕೇಸ್ ಹಾಕಿದ್ರೆ ಸುಳ್ಳೇ ಆಗಿದೆ ತಪ್ಪು, ನಿಜ ಆಗಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಮತ್ತೆ ಅವ್ರಿಗೆ ಪರಿಹಾರ ಸಿಗುತ್ತೆ. ಇಷ್ಟು ಹೇಳಲಿಕ್ಕೆ ನಾನು ಅಟ್ರಾಸಿಟಿ ಕೇಸ್ ಒಂದಷ್ಟು ಜನ ದುರ್ಬಳಕೆ ನಿಜವಾಗ್ಲೂ ಮಾಡ್ಕೊತಾ ಇದ್ದಾರೆ. ಶೋಷಿತ ಜನಾಂಗಗಳನ್ನು ಉಪಯೋಗಿಸ್ಕೊಂಡು ಯಾರ್ಯಾರು ಪರಿಶಿಷ್ಟ ಜಾತಿ ವರ್ಗದವರು ಅಂತೇಳಿ ಆ ಶೋಷಿತ ವರ್ಗ ಇದೆಯಲ್ಲ, ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿರ್ತಕ್ಕಂಥವ್ರು ತಿಳುವಳಿಕೆ ನೀಡ್ತಾರೆ, ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಉಪಯೋಗಿಸ್ಕೊತಾರೆ. ಅದು ನೋಡ್ತಾ ಇರ್ತಾರೆ ಅವಕಾಶನ, ಯಾರ ಮೇಲೆ ಕೇಸ್ ಕೊಡಬೇಕು, ಕೇಸ್ ಕೊಟ್ಟರೆ ಯಾರಿಗೆ ಲಾಭ ಆಗುತ್ತೆ. ಕೊಟ್ಟಿರೋಂಥ ವ್ಯಕ್ತಿಗೆ ಇದನ್ನೂ ನೋಡಲ್ಲ, ಸಮಾಜದಲ್ಲಿ ಅವ್ರನ್ನೂ ದೂರದಿಂದ ನೋಡ್ತಾರೆ. ಇವ್ರನ್ನ ನಮಗೆ ಅಟ್ರಾಸಿಟಿ ಕೊಟ್ಟು ಕೇಸ್ ಹಾಕಿದ್ರು, ಜೈಲ್ಗೆ ಹಾಕಿದ್ರು, ಕೋರ್ಟ್ಗೆ ಹಾಕಿದ್ರು, ಪೊಲೀಸರ ಕಡೆಯಿಂದ ಕಿರುಕುಳ ಕೊಡಿಸಿದ್ರು ಅಂತೇಳಿ ಆ ಕೆಟ್ಟ ಅಪವಾದ ನಿರಂತರವಾಗಿ ಬರುತ್ತೆ. ಆದರೆ ನಿಜವಾಗ್ಲೂ ಆ ವ್ಯಕ್ತಿ ಗೊತ್ತೇ ಇಲ್ಲ, ಅದನ್ನ ಅಮಾಯಕ ಆಗಿರ್ತಾನೆ. ಇಂಥದ್ದೇ ಜಾಸ್ತಿ ನಡೀತಾ ಇದೆ. ಬೇರೊಬ್ಬರ ಲಾಭಕ್ಕೇನೆ ಅಟ್ರಾಸಿಟಿ ಕೇಸ್ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲು ಅದನ್ನು ನಿಲ್ಲಬೇಕು. ನಿಜವಾಗ್ಲೂ ಅನ್ಯಾಯ ಆಗಿದೆಯಲ್ಲ ಆ ವ್ಯಕ್ತಿಗೆ ಅಟ್ರಾಸಿಟಿ ಕೇಸಿಂದ ನ್ಯಾಯ ದೊರಕಬೇಕು. ಇದರ ವಿರುದ್ಧ DHIS ಜನಜಾಗೃತಿ ಮತ್ತು ಹೋರಾಟ ಎರಡೂ ಮಾಡುತ್ತೆ. ಜನಜಾಗೃತಿ ಮುಖ್ಯ, ಕಾನೂನು ಇರಬೇಕು. ಅಟ್ರಾಸಿಟಿ ಕೇಸ್ ಜೀವಂತವಾಗಿ ಇನ್ನೂ ಇರಬಾರ್ದಂತ ನಾನು ಹೇಳ್ತಾ ಇಲ್ಲ. ಆದರೆ ಕೇಸ್ ಕೊಡುವಂಥ ಸಂದರ್ಭದಲ್ಲಿ ಅದು ನಿಜವಾಗಲೂ ಅಟ್ರಾಸಿಟಿ ಕೇಸಿಗೆ ಒಳಪಟ್ಟಿದೆಯಾ ಅನ್ನುವಂಥದ್ದನ್ನು ತಿಳ್ಕೊಂಡು, ಇಲ್ಲ ಯಾರಿಗನ್ನ ಗೊತ್ತಿಲ್ಲ ಅಂದರೆ ವಕೀಲರ ಮೂಲಕನೋ ಇಲ್ಲ ಬುದ್ಧಿವಂತರು ಯಾರೇ ಗೊತ್ತಿದ್ರು ಕೂಡ ಅವ್ರ ಹತ್ರ ತಿಳ್ಕೊಂಡು ಕೊಟ್ಟರೆ ನಿಜವಾಗ್ಲೂ ಆ ವ್ಯಕ್ತಿಗೆ ನ್ಯಾಯ ಸಿಗ್ತದೆ.